ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಾಳು ಮೆಣಸಿನ ಬಳ್ಳಿಗೆ 3 ಕೀಟಗಳಿಂದ ಆಗುವ ಹಾನಿಯ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ 3 ಕೀಟಗಳು ದೊಡ್ಡ ಬಳ್ಳಿಯಲ್ಲಿ ತುಂಬ ಡ್ಯಾಮೇಜ್ ಮಾಡೋದಿಲ್ಲವಾದರೂ ಕೂಡ ಸಣ್ಣ ಬಳ್ಳಿಯಲ್ಲಿ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ. ಇದರಿಂದ ನಿಮ್ಮ ಮೆಣಸಿನ ಬಳ್ಳಿಯ ಗ್ರೋತ್ ಕಡಿಮೆಯಾಗಿ ನಿಮಗೆ ತುಂಬ ಲಾಸ್ ಆಗುತ್ತದೆ. ಹಾಗಾಗಿ ಈ 3 ಕೀಟಗಳ ನಿಯಂತ್ರಣದಿಂದ ನಿಮ್ಮ ಸಣ್ಣ ಮೆಣಸಿನ ಬಳ್ಳಿಯು ಉತ್ತಮವಾಗಿ ಬೆಳೆಯುತ್ತದೆ. ಮೊದಲನೇದಾಗಿ ಥ್ರಿಪ್ಸ್. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿ ಎಲೆಗಳೆಲ್ಲ ಫೋಲ್ಡ್ ಆದಾಗಿರುತ್ತೆ, ಕಾರ್ನರ್ ಸೈಡೆಲ್ಲ ಫೋಲ್ಡ್ ಆಗಿರುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಇರುತ್ತದೆ. ಇದು ಏನಾಗುತ್ತದೆ ಅಂದರೆ, ಈ ರೀತಿ ಫೋಲ್ಡ್ ಆಗಿರೋ ಎಲೆಗಳು ಕ್ರಮೇಣ ಉದುರಿ ಹೋಗುತ್ತದೆ. ಇದರಿಂದ ನಿಮ್ಮ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹಾಗಾಗಿ ಇದನ್ನು ನೀವು ನೋಟಿಸ್ ಮಾಡಿದ ತಕ್ಷಣ ಇದರ ನಿಯಂತ್ರಣಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ಇದು ಒಂದು ಕೀಟದ ಬಾಧೆಯಾಗಿದೆ. ಹಾಗೆಯೇ ಇನ್ನೊಂದು ಕೀಟದ ಬಾಧೆ ಅಂದರೆ ಗಾಲ್ಮಿಡ್ಜ್. ಅಂದರೆ ಇದು ನಿಮ್ಮ ಗಿಡದ ಕಾಂಡದ ಒಳಗೆ, ಅಂದರೆ ಈ ಇದು ಏನು ಮಾಡುತ್ತದೆ ಅಂದರೆ, ಗಾಲ್ಮಿಡ್ಜ್ ಬಂದು ಮೊಟ್ಟೆಯನ್ನು ಎಲೆಗಳ ಗ್ಯಾಪ್ ಅಲ್ಲಿಡುತ್ತದೆ ಹಾಗೂ ಆ ಸಣ್ಣ ಹುಳಗಳು ಕಾಂಡವನ್ನು ಕೊರೆದು ಕಾಂಡದ ಒಳಗೆ ಬೆಳೆಯುತ್ತದೆ. ಇದು 2 ರಿಂದ 3 ವಾರ ಕಾಂಡಗಳ ತಿರುಳನ್ನು ತಿಂದು ಬದುಕುತ್ತದೆ. ಹಾಗಾಗಿ ನಿಮ್ಮ ಗಿಡದ ಕಾಂಡಗಳು ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ದಪ್ಪ ದಪ್ಪ ಗುಳ್ಳೆ ರೀತಿ ಇರುತ್ತದೆ ಹಾಗೂ ನಿಧಾನವಾಗಿ ಆ ಕಾಂಡವು ಅಲ್ಲೇ ಕಟ್ಟಾಗಿ ಹೋಗುತ್ತದೆ. ಇದರಿಂದ ನಿಮ್ಮ ಗಿಡದ ಬೆಳವಣಿಗೆ ತುಂಬ ಕಡಿಮೆ ಆಗುತ್ತದೆ. ಇದು ಕೂಡ ನೀವು ಸಣ್ಣ ಗಿಡದಲ್ಲಿ ತುಂಬ ಈಸಿಯಾಗಿ ನೋಟಿಸ್ ಮಾಡಬಹುದು. ಹಾಗಾಗಿ ನೀವು ಇದನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟರೆ ತುಂಬ ಉತ್ತಮ. ಇಲ್ಲದಿದ್ದರೆ ನಿಮ್ಮ ಗಿಡದ ಬೆಳವಣಿಗೆ ಕುಂಠಿತಗೊಂಡು ತುಂಬ ನಿಧಾನವಾಗಿ ಗಿಡ ಬೆಳೆಯುತ್ತದೆ. ಎಲ್ಲ ಬ್ರಾಂಚ್ಗಳು ಕಟ್ಟಾಗಿ ಹೋಗುತ್ತದೆ. ಅಂದರೆ ಈ ಗಾಲ್ಮಿಡ್ಜ್ ಎಲ್ಲೆಲ್ಲ ಫೀಡ್ ಮಾಡಿರುತ್ತೋ, ಅಂದರೆ ಒಳಗಿನ ತಿರುಳನ್ನೆಲ್ಲ ತಿಂದು ಖಾಲಿಯಾಗಿರುತ್ತದೆ, ಅಲ್ಲಿ ಗಿಡದ ಬ್ರಾಂಚ್ಗಳು ಕಟ್ಟಾಗಿ ಬೀಳುತ್ತದೆ. ಹೀಗಾಗಿ ನಿಮ್ಮ ಗಿಡದ ಬೆಳವಣಿಗೆ ತುಂಬ ಕಡಿಮೆಯಾಗಿ ನಿಮಗೆ ತುಂಬ ಲಾಸ್ ಆಗುತ್ತದೆ. ಹಾಗಾಗಿ ನೀವು ಇದನ್ನು ಕೂಡ ಸರಿಯಾದ ಸಮಯದಲ್ಲಿ ನೋಟಿಸ್ ಮಾಡಿ ನಿಯಂತ್ರಣದಲ್ಲಿ ಇಡಬೇಕು. ಸಣ್ಣ ಗಿಡದ ಬ್ರಾಂಚ್ಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಗುಳ್ಳೆ ರೀತಿ ಕಾಣ್ತಾ ಇರುತ್ತದೆ. ಇದನ್ನೇ ನಾವು ಗಾಲ್ಮಿಡ್ಜ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಗಾಲ್ಮಿಡ್ಜ್ ದೊಡ್ಡ ಬಳ್ಳಿಗೆ ಕೂಡ ಅಟ್ಯಾಕ್ ಮಾಡುತ್ತದೆ, ಆದರೆ ಅದರಲ್ಲಿ ತುಂಬ ಹಾನಿ ಆಗುವುದಿಲ್ಲ. ಆದರೆ ಸಣ್ಣ ಬಳ್ಳಿಯಲ್ಲಿ ಗಿಡದ ಬೆಳವಣಿಗೆ ಸಂಪೂರ್ಣ ಕುಂಠಿತಗೊಂಡು ನಿಮಗೆ ತುಂಬ ಲಾಸ್ ಆಗುತ್ತದೆ. ಅಂದರೆ ಗಿಡದ ಬೆಳವಣಿಗೆ ತುಂಬ ನಿಧಾನವಾಗಿ ಆಗುವುದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ಬೇಗ ದೊಡ್ಡದಾಗುವುದಿಲ್ಲ. ಹಾಗಾಗಿ ನಿಮಗೆ ಇಳುವರಿ ದೊರೆಯುವುದು ಲೇಟ್ ಆಗುತ್ತದೆ. ಹಾಗಾಗಿ ಇದನ್ನು ಕೂಡ ನೋಟಿಸ್ ಮಾಡಿದ ತಕ್ಷಣ ನಿಯಂತ್ರಣಕ್ಕೆ ವ್ಯವಸ್ಥೆ ಮಾಡುವುದು ತುಂಬ ಒಳ್ಳೆಯದು. ಇದು ಕೂಡ ಮೆಣಸಿನ ಬಳ್ಳಿಯ ಬುಡದಲ್ಲಿ ಜಾಸ್ತಿ ಕಾಣಸಿಗುವುದಿಲ್ಲ, ಮೆಣಸಿನ ಬಳ್ಳಿಯ ಮೇಲಿನ ಪಾರ್ಟ್ನಲ್ಲಿ ಇದು ಜಾಸ್ತಿ ಕಾಣಸಿಗುತ್ತದೆ. ಹಾಗಾಗಿ ಮೇಲಿನ ಪಾರ್ಟನ್ನು ಸರಿಯಾಗಿ ಗಮನಿಸಿದರೆ ಈ ರೀತಿಯ ಲಕ್ಷಣವನ್ನು ಕಾಣಬಹುದು. ಹಾಗೆಯೇ ಇನ್ನೊಂದು ಮೇನ್ ಡ್ಯಾಮೇಜ್ ಆಗುವುದಂದರೆ ಮಿಲಿಬಗ್. ನೋಡಿ, ನೀವು ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿಯ ಮಿಲಿಬಗ್ನಿಂದ ನಿಮ್ಮ ಗಿಡಕ್ಕೆ ತುಂಬ ಹಾನಿಯಾಗುತ್ತದೆ. ಇದು ಒಂದು ಸಕ್ಕಿಂಗ್ ಪೆಸ್ಟ್ ಆಗಿರುತ್ತದೆ. ಹಾಗಾಗಿ ಗಿಡದ ಸಾರಾಂಶವನ್ನೆಲ್ಲ ಹೀರಿಕೊಂಡು ಗಿಡವು ತುಂಬ ವೀಕ್ ಆಗಿ ಹೋಗುತ್ತದೆ, ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಕುಸಿತಗೊಳ್ಳುತ್ತದೆ. ಹಾಗಾಗಿ ಇದನ್ನು ಕೂಡ ನೀವು ಸರಿಯಾದ ಸಮಯದಲ್ಲಿ ನೋಟಿಸ್ ಮಾಡಿ ನಿಯಂತ್ರಣದಲ್ಲಿಟ್ಟರೆ ತುಂಬ ಉತ್ತಮ. ಇದು ಕೂಡ ಸಣ್ಣ ಮೆಣಸಿನ ಬಳ್ಳಿಯಲ್ಲಿ ತುಂಬ ಡ್ಯಾಮೇಜನ್ನು ಮಾಡುತ್ತದೆ, ಯಾಕೆಂದರೆ ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಕುಸಿತಗೊಳ್ಳುತ್ತದೆ. ಹಾಗಾಗಿ ಇದನ್ನು ನೋಟಿಸ್ ಮಾಡಿದ ತಕ್ಷಣ ಇದರ ನಿಯಂತ್ರಣಕ್ಕೆ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಮೇಲೆ ತಿಳಿಸಿದ ಎಲ್ಲ ಕೀಟಗಳ ನಿಯಂತ್ರಣಕ್ಕೆ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆದ ಡೈಮೆಥೇಟ್ 30EC ಅಥವಾ ಇಮಿಡಾಕ್ಲೋರೋಪಿಡನ್ನು ಸ್ಪ್ರೇ ಮಾಡಿ ನಿಯಂತ್ರಣದಲ್ಲಿ ಇಡಬಹುದು. ಡೈಮೆಥೇಟನ್ನು 1 ಬ್ಯಾರಲ್ಗೆ 400 ml ಅಂತೆ, ಅಂದರೆ 1 ಲೀಟರ್ಗೆ 2 ml ಅಂತೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡುವುದರಿಂದ ನಾವು ಈ ಎಲ್ಲ ಕೀಟಗಳನ್ನು ನಿಯಂತ್ರಣದಲ್ಲಿ ಇಡಬಹುದು. ಆದರೆ ಇದನ್ನು ನಾವು ಸರಿಯಾದ ಸಮಯದಲ್ಲಿ ಸ್ಪ್ರೇ ಮಾಡಬೇಕು. ಅಂದರೆ ಇದನ್ನು ನೋಟಿಸ್ ಮಾಡಿದ ತಕ್ಷಣ ಸ್ಪ್ರೇ ಮಾಡಿದರೆ ಈ 3 ಕೀಟಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಟು ನಮ್ಮ ಮೆಣಸಿನ ಬಳ್ಳಿಯು ಉತ್ತಮವಾಗಿ
ಬೆಳೆಯುವಂತೆ ನೋಡಿಕೊಳ್ಳಬಹುದು. ಹಾಗಾಗಿ ನೀವು ಸಣ್ಣ ಮೆಣಸಿನ ಬಳ್ಳಿಯಲ್ಲಿ ಈ 3 ಕೀಟಗಳ ನಿಯಂತ್ರಣಕ್ಕೆ ಗಮನ ಹರಿಸಿದರೆ ನಿಮ್ಮ ಮೆಣಸಿನ ಬಳ್ಳಿಯು ಉತ್ತಮವಾಗಿ ಬೆಳೆದು ನಿಮಗೆ ಉತ್ತಮ ಲಾಭ ದೊರೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ನೀವು ಈ 3 ಕೀಟಗಳ ಬಗ್ಗೆ ತುಂಬ ಗಮನ ಹರಿಸಿ ಸಣ್ಣ ಮೆಣಸಿನ ಬಳ್ಳಿಯಲ್ಲಿ ಮೇಲಿನ ಪಾರ್ಟ್ ಅಂದರೆ ತುದಿಯ ಜಾಗದಲ್ಲಿ ಜಾಸ್ತಿ ಕೀಟಗಳ ಹಾವಳಿ ಇರೋದರಿಂದ ಅದನ್ನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವುದಾದ್ರೂ ಕೀಟಗಳನ್ನು ನೀವು ನೋಟಿಸ್ ಮಾಡಿದರೆ ತಕ್ಷಣವಾಗಿ ಮೊದಲು ತಿಳಿಸಿದ ಇನ್ಸೆಕ್ಟಿಸೈಡನ್ನು ನೀವು ಸ್ಪ್ರೇ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮೆಣಸಿನ ಬಳ್ಳಿಯು 5 ರಿಂದ 6 ಅಡಿ ಬೆಳೆಯುವ ತನಕ ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರಿ. 6 ಅಡಿ ಬೆಳೆದ ನಂತರ ನಿಮಗೆ ಈ ರೀತಿಯ ಕಾಯಿಲೆಗಳು ತುಂಬ ಡ್ಯಾಮೇಜನ್ನು ಮಾಡುವುದಿಲ್ಲ. ಆದರೂ ಕೂಡ ನಾವು ಅದನ್ನು ನೋಟಿಸ್ ಮಾಡಿದ ತಕ್ಷಣ ನಿಯಂತ್ರಣದಲ್ಲಿಡಬೇಕು. ಆದರೆ ಸಣ್ಣ ಬಳ್ಳಿಗಳಲ್ಲಿ ನೋಟಿಸ್ ಮಾಡಿದ ತಕ್ಷಣವೇ ನಾವು ನಿಯಂತ್ರಣಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ಮೆಣಸಿನ ಬಳ್ಳಿಯು ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ರೋಗಗಳಿಂದ ಮುಕ್ತವಾಗಿರುತ್ತದೆ. ಈ 3 ಕೀಟಗಳನ್ನು ನಿಯಂತ್ರಣದಲ್ಲಿ ಇಟ್ಟರೆ ಮೆಣಸಿನ ಬಳ್ಳಿಯು ಉತ್ತಮವಾಗಿ ಬೆಳೆಯುತ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು.